Hello everyone, welcome to Digital Learning Department of Collegiate Education. I am Nandini, working as Assistant Professor of Commerce. Dear student, in this video, I would like to explain a concept regarding payback period and what is the formula we have to use in order to calculate the payback period, and I would like to solve a ಎಕ್ಸಾಂಪಲ್ ಪ್ರಾಬ್ಲಮ್. ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪಿಟಲ್ ಬಜೆಟ್ ಟೆಕ್ನಿಕ್ ಅಲ್ಲಿ ಇರುವಂತಹ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಬರುವಂತಹ ಪೇಬ್ಯಾಕ್ ಪೀರಿಯಡ್ ಅಂದ್ರೆ ಏನು, ಪೇಬ್ಯಾಕ್ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಹಾಗೇನೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಕೂಡ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಪೇಬ್ಯಾಕ್ ಪೀರಿಯಡ್. The payback period is nothing but the period within which the cost of the project is fully recovered. The payback period states the number of years required to recover the original investment. ನೋಡಿ ಇಲ್ಲಿ ನೇಮೇ ಹೇಳೋ ಹಾಗೆ payback period. That means what is the cost or what is the investment made by the company on a particular project in order to recover complete original investment. ವಾಟ್ ಇಸ್ ದ ಟೈಮ್ ಆರ್ ದ ಪೀರಿಯಡ್ ವಿತ್ ಇನ್ ವಿಚ್ ವಿ ವಿಲ್ ರಿಕವರ್ಡ್. ಅಂದರೆ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಮೇಲೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟನ್ನು ಅಥವಾ ಆ ಒಂದು ಕಾಸ್ಟನ್ನು ಕಂಪ್ಲೀಟ್ ರಿಕವರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಪೀರಿಯಡನ್ನು ಇಲ್ಲಿ ನಾವು ತಗೊಳ್ತಾ ಇರ್ತೀವೋ ಆ ಟೈಮ್ ಪೀರಿಯಡನ್ನು ನಾವಿಲ್ಲಿ ಪೇಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ಒಂದು ಪ್ರಾಜೆಕ್ಟ್ ಮೇಲೆ ನಾವು ಒಂದು 10 lakh rupees ಅಥವಾ ಒಂದು 5 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಅಂದರೆ ಆ 5 lakh rupeesನ ಕಂಪ್ಲೀಟ್ 5 lakh rupeesನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪೀರಿಯಡ್, 5 years, 6 years, 10 years ಎಷ್ಟು ಪೀರಿಯಡನ್ನ ತಗೊಳ್ತೀವೋ ದಟ್ ಪೀರಿಯಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಪೇಬ್ಯಾಕ್ ಪೀರಿಯಡ್. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ ದ ಪೇಬ್ಯಾಕ್ ಪೀರಿಯಡ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಇಯರ್. ನಾವು ಪೇಬ್ಯಾಕ್ ಪೀರಿಯಡನ್ನ ಯಾವಾಗಲೂ ಕೂಡ ಇಯರಲ್ಲೇನೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆ, ಪೇಬ್ಯಾಕ್ ಪೀರಿಯಡ್ ಈ ಒಂದು ಟೆಕ್ನಿಕಲ್ಲಿ ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಫ್ ಇಟ್ ಈಸ್ ಅ ಇಂಡಿವಿಜುವಲ್ ಪ್ರಾಜೆಕ್ಟ್, ಏನಾದರೂ ಅದು ಇಂಡಿವಿಜುವಲ್ ಪ್ರಾಜೆಕ್ಟ್ ಆಗಿದೆ ಅಂತ ಅಂದರೆ ಇಫ್ ದ ಆಕ್ಚುಯಲ್ ಪೇಬ್ಯಾಕ್ ಪೀರಿಯಡ್ ಇಸ್ ಲೆಸ್ ದಾನ್ ದ ಪ್ರೀ ಡಿಟರ್ಮೈನ್ಡ್ ಪೇಬ್ಯಾಕ್ ಪೀರಿಯಡ್, ಇನ್ ಸಚ್ ಎ ಕೇಸಸ್ ವಿ ವಿಲ್ ಅಕ್ಸೆಪ್ಟ್ ದ ಪ್ರಾಜೆಕ್ಟ್. But when the actual payback period is more than the predetermined payback period, in this situation, usually we are reject the project. ಸಿಂಗಲ್ ಅಥವಾ ಇಂಡಿವಿಜುವಲ್ ಪ್ರಾಜೆಕ್ಟ್ ಇದ್ದಾಗ ನಮ್ಮ ಪ್ರೀಡಿಟರ್ಮೈನ್ಡ್ ಪೇಬ್ಯಾಕ್ ಪೀರಿಯಡಿಗಿಂತ ಆಕ್ಚುಯಲ್ ಪೇಬ್ಯಾಕ್ ಪೀರಿಯಡ್ ಕಡಿಮೆ ಇದ್ರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಟ್ ಪ್ರೀಡಿಟರ್ಮೈನ್ಡ್ ಪೇಬ್ಯಾಕ್ ಪೀರಿಯಡಿಗಿಂತ ಆಕ್ಚುಯಲ್ ಪೇಬ್ಯಾಕ್ ಪೀರಿಯಡ್ ಜಾಸ್ತಿ ಬರ್ತಿದೆ ಅಂತ ಅಂದರೆ ಅಂತ ಪ್ರಾಜೆಕ್ಟನ್ನ ನಾವಿಲ್ಲಿ ರಿಜೆಕ್ಟ್ ಮಾಡ್ತೀವಿ. ದಿಸ್ ಕಾನ್ಸೆಪ್ಟ್ ಈಸ್ ಅಪ್ಲಿಕಬಲ್ ಫಾರ್ ದ ಇಂಡಿವಿಜುವಲ್ ಪ್ರಾಜೆಕ್ಟ್ ಆರ್ ದ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಬಟ್ ಒನ್ ದೇರ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ದಾಗ ವಿ ಆರ್ ಗೋಯಿಂಗ್ ಟು ಕಂಪೇರ್ ವಿತ್ ಈಚ್ ಅದರ್. ಆ ಪ್ರಾಜೆಕ್ಟ್ಸನ್ನು ನಾವು ಕಂಪೇರ್ ಮಾಡ್ತೀವಿ. ಕಂಪ್ಯಾರಿಷನ್ ಮಾಡಿ ವಿಚ್ ಪ್ರಾಜೆಕ್ಟ್ ಹ್ಯಾಸ್ ದ ಶಾರ್ಟರ್ ಪೇಬ್ಯಾಕ್ ಪೀರಿಯಡ್, ಯೂಶುವಲಿ ಸಚ್ ಪ್ರಾಜೆಕ್ಟ್ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ದ ಕಂಪನಿ. 2 ಅಥವಾ 3 ಪ್ರಾಜೆಕ್ಟ್ ಈ ಥರ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದಾವೆ ಅಂತ ಅಂದಾಗ ಅದನ್ನು ಕಂಪ್ಯಾರಿಷನ್ ಮಾಡಿ ಅದರಲ್ಲಿ ಯಾವುದು ಶಾರ್ಟರ್ ಪೇಬ್ಯಾಕ್ ಅಥವಾ ಲೋಯರ್ ಪೇಬ್ಯಾಕ್ ಪೀರಿಯಡ್ ಇರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಲಾರ್ಜರ್ ಅಥವಾ ಜಾಸ್ತಿ ಪೇಬ್ಯಾಕ್ ಪೀರಿಯಡ್ ಯಾವುದಿರುತ್ತೆ ಅಂಥ ಪ್ರಾಜೆಕ್ಟನ್ನು ನಾವಲ್ಲಿ ರಿಜೆಕ್ಟ್ ಮಾಡಬೇಕಾಗತ್ತೆ. ಓಕೆ, in case of payback period there are 2 types of situation. The first situation is we have to solve the problem when there are even cash inflows. ಈ ಪೇಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕ್ಯಾಶ್ ಇನ್ಫ್ಲೋಸ್, ಈವನ್ ಕ್ಯಾಶ್ ಇನ್ಫ್ಲೋಸ್ ಇದೀವ ಅಥವಾ ಅನ್ಈವನ್ ಕ್ಯಾಶ್ ಇನ್ಫ್ಲೋಸ್ ಅಂತ. ಈವನ್ ಕ್ಯಾಶ್ ಇನ್ಫ್ಲೋಸ್ ಅಂತ ಅಂದ್ರೆ when the company has constant or uniformity in its annual cash inflows, every year ಅರ್ನ್ ಮಾಡುವಂತಹ ನೆಟ್ ಅರ್ನಿಂಗ್ಸ್ ಅಥವಾ ಕ್ಯಾಶ್ ಇನ್ಫ್ಲೋಸ್ ಅಲ್ಲಿ ಯೂನಿಫಾರ್ಮಿಟಿ ಇದ್ರೆ ಅಥವಾ ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದರೆ ಅದನ್ನು ನಾವು ಈವನ್ ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಜೆಕ್ಟಿನ ಎಕನಾಮಿಕ್ ಲೈಫ್ 5 years ಇರುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಎವ್ರಿ 5 years ಅಲ್ಲಿ ಪ್ರತಿ ವರ್ಷ 10,000 rupees 10,000 rupees ಆಲ್ ದ 5 years ಅವ್ರಿಗೆ 10,000 rupees ಅರ್ನಿಂಗ್ಸ್ ಬರ್ತಿದೆ ಅಂತ ಅಂದರೆ ಅದನ್ನು ನಾವು ಈವನ್ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ತೀವಿ. ಬಟ್ ಅದೇ ಆ ಈವನ್ ಕ್ಯಾಶ್ ಇನ್ಫ್ಲೋಸ್ ಅಲ್ಲಿ
ಈ ಥರ ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ನಾವು ಪೇ ಬ್ಯಾಕ್ ಪೀರಿಯಡನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಅದಕ್ಕೆ ಯೂಸ್ ಮಾಡೋ ಫಾರ್ಮುಲಾ ಯಾವುದು ಅಂತ ನೋಡೋಣ. When the cash inflows are even, in this situation we use this formula, that is payback period equals original investment divided by annual cash inflows. ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್, ಇದು ಫಾರ್ಮುಲಾ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನು ನಮಗೆ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಅಂತ ಅಂದರೆ, which cash inflows we have to use for calculation of a in order to solve the problem. ಅದು ಪೇಬ್ಯಾಕ್ ಪೀರಿಯಡ್ ಆಗಿರ್ಬೋದು, ಡಿಸ್ಕೌಂಟೆಡ್ ಪೇಬ್ಯಾಕ್ ಪೀರಿಯಡ್ ಆಗಿರ್ಬೋದು, NPV, ARR, IRR, ಈ ಥರ ಏನು ನಮಗೆ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಇದೆಯೋ ಆ ಎಲ್ಲ ಟೆಕ್ನಿಕಲ್ಲೂ ನಾವು ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಕ್ಯಾಶ್ ಇನ್ಫ್ಲೋಸ್ ತೊಗೋಬೇಕು ಅನ್ನೋದು ನಮಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಪೇಬ್ಯಾಕ್ ಪೀರಿಯಡಲ್ಲಿ ನಮಗೆ ಬೇಕಾಗಿರುವಂತಹ ಕ್ಯಾಶ್ ಇನ್ಫ್ಲೋಸ್ ಹೇಗಿರಬೇಕು ಅಂತ ಅಂದರೆ, ನೆಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಟ್ ಆಫ್ಟರ್ ಟ್ಯಾಕ್ಸಸ್. ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್ ಅಂತ ಅಂದರೆ, ಕ್ಯಾಶ್ ಇನ್ಫ್ಲೋಸಲ್ಲಿ ಡಿಪ್ರಿಸಿಯೇಷನ್ಸನ್ನು ಡಿಡಕ್ಟ್ ಮಾಡಬೇಕು, ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿ ಮತ್ತೆ ಡಿಪ್ರಿಸಿಯೇಷನ್ಸನ್ನು ನಾವು ಆ್ಯಡ್ ಮಾಡಿರಬೇಕು. ಆ ಥರ ಇದ್ದರೆ ಅದು ನಮಗೆ ರೆಡಿ ಇನ್ಫಾರ್ಮೇಷನ್ ಇರುತ್ತೆ. ಇಫ್ ದ ಗಿವನ್ ಕ್ಯಾಶ್ ಇನ್ಫ್ಲೋಸ್ ಆರ್ ನಾಟ್ ಇನ್ ದಿಸ್ ಫಾರ್ಮ್, ಕೊಟ್ಟಿರುವಂತಹ ಕ್ಯಾಶ್ ಇನ್ಫ್ಲೋಸು ನಮಗೆ ಈ ಒಂದು ಫಾರ್ಮಲ್ಲಿ ಇಲ್ಲ ಅಂದರೆ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಿ, ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಮತ್ತೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಆ ಒಂದು ಫಾರ್ಮಲ್ ಇಲ್ಲ ಅಂತ ಅಂದರೆ ಅದನ್ನು ನಾವು ಈ ಒಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ಸ್ ವೈ ಹಿಯರ್ ದ ಕ್ಯಾಶ್ ಇನ್ಫ್ಲೋಸ್ ವಿಚ್ ಆರ್ applicable that has to be in the form of net profit before depreciation but after taxes. ಓಕೆ, ಇವಾಗ ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ಲಿಮಿಟೆಡ್ ಆಸ್ 2 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ A and B ಅಂಡರ್ ಕನ್ಸಿಡರೇಷನ್. ಪ್ರಾಜೆಕ್ಟ್ A ಕಾಸ್ಟ್ ₹50,000 and project B cost ₹75,000. Both have 5 years of life with uniform cash inflows of ₹10,000 and ₹14,000 per annum from A and B respectively. Calculate the payback period for both the project and suggest which one is preferable. Okay, I would like to explain the problem first. ಇಲ್ಲಿ X ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿಗೆ 2 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಇದೆ, A and B ಅಂತ. ಎ ಎಷ್ಟಿದೆ ಕಾಸ್ಟು ₹50,000 ಇದೆ ಎ ಪ್ರಾಜೆಕ್ಟು, ಹಾಗೆಯೇ ಬಿ ಪ್ರಾಜೆಕ್ಟು ಕಾಸ್ಟು ₹75,000 ಇದೆ. ಎರಡು ಪ್ರಾಜೆಕ್ಟಿನೇ 5 years ಎಕನಾಮಿಕ್ ಲೈಫ್ ಇದೆ ಮತ್ತು ಎರಡೂ ಕೂಡ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋಸ್ನ ಅರ್ನ್ ಮಾಡ್ತಾ ಇದೆ. ಅಂದರೆ ಎ ಪ್ರಾಜೆಕ್ಟು ಎವ್ರಿ ಇಯರು ₹10,000 ಅರ್ನ್ ಮಾಡ್ತಾ ಇದೆ. ದೆನ್ ಬಿ ಪ್ರಾಜೆಕ್ಟು ಎವ್ರಿ ಇಯರ್ ನಮಗೆ ₹14,000 ಬರ್ತಾ ಇದೆ. ಓಕೆ, ಈ ಥರ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ನಾವು ಹೇಗೆ ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಇದರಲ್ಲಿ ಯಾವುದು ಪ್ರಿಫರಬಲ್ ಅಂತ ನಾವಿಲ್ಲಿ ಸಜೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ನಾನು ಅವಾಗಲೇ ಹೇಳಿದೆ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ, ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವುದು, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್. ಓಕೆ, ನಾವು ಫಸ್ಟ್ ಇಲ್ಲಿ ಪ್ರಾಜೆಕ್ಟ್ ಏದು ನೋಡೋಣ. ಪ್ರಾಜೆಕ್ಟ್ ಏದು ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ₹50,000 ಇದೆ. ಹಾಗೆಯೇ ಆ ಒಂದು ಎ ಪ್ರಾಜೆಕ್ಟಿನ ನಮಗೆ ಇಲ್ಲಿ ಬರ್ತಾ ಇರುವಂತಹ ಯೂನಿಫಾರ್ಮ್ ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ₹10,000 ಇದೆ. ಹಾಗಾಗಿ 50,000 ಡಿವೈಡೆಡ್ ಬೈ 10,000. 50,000 ಒರಿಜಿನಲ್ ಇನ್ವೆಸ್ಟ್ಮೆಂಟನ್ನು ನಾವು ₹10,000 ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸಿಂದ ಡಿವೈಡ್ ಮಾಡಿದ್ರೆ ನಮಗೆ 5 years ಬರುತ್ತೆ. ಅಂದರೆ 5 yearsಲ್ಲಿ ನಮಗೆ ಕಂಪ್ಲೀಟ್ ₹50,000 ರಿಕವರಿ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಬಿ ಪ್ರಾಜೆಕ್ಟು ಇನ್ವೆಸ್ಟ್ಮೆಂಟು $75,000 ಇದೆ, ಅದರದ್ದು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ $14,000 ಇದೆ. ಹಾಗಾಗಿ 75,000 ಡಿವೈಡೆಡ್ ಬೈ 14,000 ಡಿವೈಡ್ ಮಾಡಿದ್ರೆ ನಮಗೆ 5.357 years ಬರುತ್ತೆ. ಓಕೆ, ಇವಾಗ ಈ ಎರಡು ಪ್ರಾಜೆಕ್ಟಿಗೆ ನಾವು ಪೇಬ್ಯಾಕ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಾದ್ಮೇಲೆ ಯಾವ ಪ್ರಾಜೆಕ್ಟ್ ಪ್ರಿಫರಬಲ್ ಅಂತ ಹೇಳಬೇಕಾಗುತ್ತೆ. ನಾನು ಆವಾಗಲೇ ನಿಮಗೆ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಕ್ರೈಟೀರಿಯಾದಲ್ಲಿ ಹೇಳಿದೆ. ವಿ ವಿಲ್ ಯೂಶುವಲಿ ಅಕ್ಸೆಪ್ಟ್. ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ ಇದೆ ಅಂತ ಅಂದಾಗ ನಾವು ಪ್ರೀ ಡಿಟರ್ಮೈನ್ಡ್ ಪೇಬ್ಯಾಕ್ ಪೀರಿಯಡ್ ಜೊತೆ ಕಂಪೇರ್ ಮಾಡಿ ಅಲ್ಲಿ ಅಕ್ಸೆಪ್ಟ್ ಮಾಡಬೇಕು ರಿಜೆಕ್ಟ್ ಮಾಡಬೇಕು ಅಂತ ಡಿಸಿಷನ್ಸನ್ನ ತಗೊಳ್ತೀವಿ. ಬಟ್ ದಿಸ್ ಇಸ್ ಅ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್. ಇಲ್ಲಿ ಎರಡು ಪ್ರಾಜೆಕ್ಟ್ ಇರೋದ್ರಿಂದ ಯಾವ ಪ್ರಾಜೆಕ್ಟ್ ಪ್ರಿಫರಬಲ್ ಅಂತ ಅಂದರೆ
Project A is preferable because when compared to B, the project A has shorter payback period. B ಪ್ರಾಜೆಕ್ಟ್ ಗೆ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲಿ A ಪ್ರಾಜೆಕ್ಟ್ ಏನಿದೆ ಅಲ್ವಾ ಇದ್ರದ್ದು ಪೇಬ್ಯಾಕ್ ಪೀರಿಯಡ್ ನಮಗೆ ಕಡಿಮೆ ಇದೆ, ಹಾಗಾಗಿ ನಾವಿಲ್ಲಿ A ಪ್ರಾಜೆಕ್ಟನ್ನ ಪ್ರಿಫರ್ ಮಾಡ್ತೀವಿ. ಈ ಥರ ನಾವು ಪೇಬ್ಯಾಕ್ ಪೀರಿಯಡನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ. Okay, next let us discuss payback period in case of uneven cash inflows. Uneven cash inflows iddaga or when the cash inflows are not uniform or not constant, in such a cases how we have to calculate the payback period. ಕಾನ್ಸ್ಟೆಂಟ್ ಇಲ್ಲದೆ ಇದ್ದಾಗ ಅಥವಾ ಯೂನಿಫಾರ್ಮಿಟಿ ಇಲ್ಲದೆ ಇದ್ದಾಗ ಕ್ಯಾಶ್ ಇನ್ಫ್ಲೋಸು ಹೇಗೆ ಪೇಬ್ಯಾಕ್ ಪೀರಿಯಡನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಆ್ಯಂಡ್ ಅದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ ಯಾವುದು ಅಂತ ಅಂದರೆ ಪೇಬ್ಯಾಕ್ ಪೀರಿಯಡ್ ಈಕ್ವಲ್ಸ್ ಇಯರ್ ಬಿಫೋರ್ ಫುಲ್ ರಿಕವರಿ ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್. ಬೈ ಯೂಸಿಂಗ್ ದಿಸ್ ಫಾರ್ಮುಲಾ we need to calculate the payback period in case of uneven cash inflows. ಓಕೆ, ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲೂ ನಮಗೆ 2 ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಇದೆ, ಒಂದು ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಅನದರ್ ಪ್ರಾಜೆಕ್ಟ್ ವೈ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಪ್ರಾಜೆಕ್ಟ್ ಇದು 1 lakh ರೂಪಾಯಿ ಇದೆ. ದೆನ್ ಪ್ರಾಜೆಕ್ಟ್ ಬಿದು ನಮಗಿಲ್ಲಿ 50,000 ಇದೆ. ಮತ್ತು 2 ಪ್ರಾಜೆಕ್ಟ್ ಇರೋ ಎಕನಾಮಿಕ್ ಲೈಫ್ ನಮಗಿಲ್ಲಿ ಕೊಟ್ಟಿದ್ದಾರೆ 5 years ಇದೆ. ಪ್ರಾಜೆಕ್ಟ್ ಎ ಎಕ್ಸ್ದು ಫಸ್ಟ್ ಇಯರ್ 10,000, ಸೆಕೆಂಡ್ ಇಯರ್ 30,000, ಥರ್ಡ್ ಇಯರ್ 40,000, ಫಿಫ್ತ್ ಇಯರ್ 25,000, ಫೋರ್ತ್ ಇಯರ್ 25,000 ಆ್ಯಂಡ್ ದ ಫಿಫ್ತ್ ಇಯರ್ 15,000. ಓಕೆ, ಇದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಕ್ಯಾಶ್ ಇನ್ಫ್ಲೋಸ್ ಏನಿದೆ ಅಲ್ವಾ ಇದರಲ್ಲಿ ಯಾವುದೇ ಯೂನಿಫಾರ್ಮಿಟಿ ಇಲ್ಲ. ಅಂದರೆ ಇಯರ್ ಟು ಇಯರ್ ಏನಾಗ್ತಾ ಹೋಗ್ತಾ ಇದೆ, ವೇರಿ ಆಗ್ತಾ ಇದೆ ಅಥವಾ ಚೇಂಜಸ್ ಆಗ್ತಾ ಇದೆ. ಹಾಗೆಯೇ ಪ್ರಾಜೆಕ್ಟ್ ವೈದು ಇನ್ವೆಸ್ಟ್ಮೆಂಟ್ 50,000, ಅದರದ್ದು ಕ್ಯಾಶ್ ಇನ್ಫ್ಲೋಸ್ 10,000, 7,500, 20,000, 20,000, 15,000. ಈ ಥರ 2 ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಇದೆ. ಮತ್ತು 2 ಪ್ರಾಜೆಕ್ಟಲ್ಲೂ ಕೂಡ ಕ್ಯಾಶ್ ಇನ್ಫ್ಲೋಸ್ ಯೂನಿಫಾರ್ಮ್ ಆಗಿ ಇಲ್ಲ, ಅಂದರೆ ಅನ್ಇವನ್ ಆಗಿದೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಫಸ್ಟ್ ನಾವು ಈ ಥರ ಫಾರ್ಮೆಟನ್ನು ಹಾಕೋಬೇಕಾಗುತ್ತೆ. ಪ್ರಾಜೆಕ್ಟ್ ಎಕ್ಸು ಮತ್ತು ಪ್ರಾಜೆಕ್ಟ್ ವೈ. ಪ್ರಾಜೆಕ್ಟ್ ಎಕ್ಸ್ದು ಇನ್ವೆಸ್ಟ್ಮೆಂಟ್ 1 lakh ಇದೆ. ದೆನ್ ಪ್ರಾಜೆಕ್ಟ್ ವೈ ಇನ್ವೆಸ್ಟ್ಮೆಂಟ್ ನಮಗಿಲ್ಲಿ 50,000, ಸಾರಿ ಇದು 5 lakh ಅಲ್ಲ 50,000 ರೂಪೀಸ್ ಇದೆ. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಏನಿದೆ ಅಲ್ವಾ ಈ ಒಂದು ಕ್ಯಾಶ್ ಇನ್ಫ್ಲೋಸನ್ನ ನಾವು ಕ್ಯುಮ್ಯುಲೇಟಿವ್ ಮಾಡ್ಕೋಬೇಕಾಗುತ್ತೆ. ಕ್ಯುಮ್ಯುಲೇಟಿವ್ ಅಂತಂದರೆ 1 by 1 ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗುವಂಥದ್ದು. ಫಸ್ಟ್ ಇಯರ್ 50,000 ಇದೆ, ಆ್ಯಸ್ ಯೂಶುವಲ್ ತೊಗೊಳ್ತೀವಿ. ಈ ಥರ ಕ್ಯುಮ್ಯುಲೇಟಿವ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸನ್ನು ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿ ಫಾರ್ಮುಲಾನ ಇನ್ಸರ್ಟ್ ಮಾಡ್ತೀವಿ. ಓಕೆ, ಹಾಗೆ ನೋಡಿದ್ರೆ ಫಸ್ಟ್ ಇಯರ್ದು ನಮಗೆ ಕ್ಯಾಶ್ ಇನ್ಫ್ಲೋಸ್ ಏನಿದೆ ಅಲ್ವಾ ಈ ಒಂದು ಪ್ರಾಜೆಕ್ಟ್ ಎಕ್ಸಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋಸು 1 lakh ರೂಪಾಯಿ ಕವರ್ ಆಗೋದಕ್ಕೆ ನಮಗೆ ಟಿಲ್ 3 yearsನ ತೊಗೊಳ್ತೀವಿ. 3 yearsವರೆಗೂ ನಮಗೆ 80,000 ಬರುತ್ತೆ. ಹಾಗಾಗಿ ಇಯರ್ ಬಿಫೋರ್ ಫುಲ್ ರಿಕವರಿ ನಮಗೆ ಇಲ್ಲಿ 3 years ಆಗಿದೆ. ಇನ್ನು ನಮ್ಮ ಇನ್ವೆಸ್ಟ್ಮೆಂಟ್ ಇರೋ ಅಂಥದ್ದು 1 lakh ರೂಪಾಯಿ. 3 yearsವರೆಗೂ 80,000 ರಿಕವರಿ ಆಗಿದೆ. ಅದರದ್ದು ನೆಕ್ಸ್ಟ್ ಇಯರು ಕ್ಯಾಶ್ ಇನ್ಫ್ಲೋ ನಮಗೆ ಎಷ್ಟಿದೆ ಅಂತ ಅಂದರೆ 25,000 ಇದೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ಸನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ 3 years ಪ್ಲಸ್ 1 lakh 80,000 ಡಿಡಕ್ಟ್ ಆದರೆ ಇನ್ನು ರಿಮೈನಿಂಗ್ 20,000 ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಮತ್ತು ನಮಗೆ ನೆಕ್ಸ್ಟ್ ಇಯರು ಕ್ಯಾಶ್ ಇನ್ಫ್ಲೋಸ್ ಏನಿದೆ 25,000 ಇದೆ. ಸೊ ಇದನ್ನ 20,000 ಡಿವೈಡೆಡ್ ಬೈ 25,000 ಮಾಡಿದ್ರೆ ನಮಗೆ 0.8 ಬರುತ್ತೆ. ಹಾಗಾಗಿ ಪ್ರಾಜೆಕ್ಟ್ ಎಕ್ಸಿನ ನಮಗೆ ಪೇಬ್ಯಾಕ್ ಪೀರಿಯಡ್ ಎಷ್ಟಾಗುತ್ತೆ 3 years ಪ್ಲಸ್ 0.8 ಇರೋದ್ರಿಂದ 3.8 years ಬರುತ್ತೆ. ಓಕೆ, ಅದೇ ರೀತಿಯಲ್ಲಿ ನಾವು ಪ್ರಾಜೆಕ್ಟ್ ವೈ ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ವೈಯಲ್ಲೂ ಅಷ್ಟೇ 3 years ನಮಗೆ ಇಯರ್ ಬಿಫೋರ್ ಫುಲ್ ರಿಕವರಿ ಇದೆ. ಅದರದ್ದು ಇನ್ವೆಸ್ಟ್ಮೆಂಟ್ 50,000 ಇದೆ. ಸೊ 3 yearsವರೆಗೂ ನಮಗೆ 37,500 ರಿಕವರಿ ಆಗಿದೆ. ಇದು ನಮಗೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸಲ್ಲಿ ಸಿಗುತ್ತೆ. ಆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಮಾಡ್ಕೊಂಡಿರೋ ಬೇಸಿಸ್ ಮೇಲೆ ಇಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ. ಓಕೆ, 50,000 37,500 ಡಿಡಕ್ಟ್ ಮಾಡಿದ್ರೆ ಏನೋ ನಮಗೆ 12,500. ಅಂದರೆ ಇದು ನಾವು ಫಾರ್ಮುಲಾನ ಇನ್ಸರ್ಟ್ ಮಾಡಿರೋದು. ಇಯರ್ ಬಿಫೋರ್ ರಿಕವರಿ 3 years, ಇನ್ವೆಸ್ಟ್ಮೆಂಟು 50,000,
ಅಮೌಂಟ್ ಸ್ಟಿಲ್ ಟು ರಿಕವರಿ ಎಷ್ಟು ಅಂತ ಡಿಫ್ರೆನ್ಸ್ ತಗೊಳ್ಳೋದಕ್ಕೋಸ್ಕರ ನಾವು ಇದನ್ನು ಹಾಕೊಂಡಿರೋದು. ಮತ್ತು ನಮಗೆ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ ಅಂತ ಅಂದರೆ 20,000 ಇದೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ಸನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಅಂದರೆ 50,000ಅಲ್ಲಿ 37 ಡಿಡಕ್ಟ್ ಆದರೆ 12,500, 20,000 ಆಸ್ ಇಟ್ ಇಸ್ ಹಾಗೆ ಹಾಕ್ಕೊಡ್ತೀವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.625 ಬರುತ್ತೆ. ಹಾಗಾಗಿ ಪ್ರಾಜೆಕ್ಟ್ ವೈ ಏನಿದೆ ಅಲ್ವಾ, ಇದ್ರದ್ದು ಪ್ರಾಜೆಕ್ಟ್ ವೈನ ಪೇಬ್ಯಾಕ್ ಪೀರಿಯಡ್ 3.625 ಇಯರ್ಸ್ ಬರುತ್ತೆ. ಓಕೆ, ಎರಡನ್ನೂ ನೀವು ಅಬ್ಸರ್ವ್ ಮಾಡಿ. ಇದು 3.8 ಇಯರ್ಸ್ ಇದೆ, ಇದು 3.625 ಇಯರ್ಸ್ ಇದೆ. ಹಾಗಾಗಿ ನಾವು ಪೇಬ್ಯಾಕ್ ಪೀರಿಯಡಲ್ಲಿ ಯಾವುದೋ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಶಾರ್ಟರ್ ಪೇಬ್ಯಾಕ್ ಪೀರಿಯಡ್ ಯಾವುದಿರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಪ್ರಾಜೆಕ್ಟ್ ವೈ ಈಸ್ ಸೂಟಬಲ್ ಆರ್ ಇಟ್ ಈಸ್ ಪ್ರಿಫರಬಲ್ ಕಂಪೇರ್ ಟು ಪ್ರಾಜೆಕ್ಟ್ ಎಕ್ಸ್. That's why, because Y project has the shorter payback period. ಓಕೆ ಡಿಯರ್ ಸ್ಟೂಡೆಂಟ್, ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ಯಾವ ರೀತಿ ನಾವು ಇಲ್ಲಿ ಪೇಬ್ಯಾಕ್ ಪೀರಿಯಡನ್ನು ಸಾಲ್ವ್ ಮಾಡಬೇಕು, ಹಾಗೆಯೇ ಅನ್ಇವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ಯಾವ ರೀತಿ ನಾವಿಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.